ದಲಿತ ಶಾಸಕರ ಹಾಗೂ ಸಚಿವರ ಸಭೆಯನ್ನ ಮಾಡ್ತೀವಿ, ಅದು ರದ್ದಾಗಿಲ್ಲ, ಮುಂದೂಡಿಕೆ ಅಷ್ಟೇ ಅಂತ ಸಚಿವರುಗಳು ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಅಂಡ್ ಟೀಮ್ ದಲಿತ ಶಾಸಕ ಸಚಿವರ ಸಭೆ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರಣಕ್ಕೆ ನಮ್ಮ ಡಿನ್ನರ್ ಮೀಟಿಂಗ್ ರದ್ದಾಗಿದೆ ಎಂಬ ಆಕ್ರೋಶ ಇರುವ ತಂಡ ಶತಾಯಗತಾಯ ಡಿನ್ನರ್ ಮೀಟಿಂಗ್ ಮಾಡೋಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇನ್ನು ಎಐಸಿಸಿ ನಾಯಕರಿಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದ ಈಗಿನಿಂದಲೇ ಒತ್ತಡ ತಂತ್ರಕ್ಕೆ ಮುಂದಾಗಿದ್ದಾರೆ. ಮುಂದಿನ ವಾರದಲ್ಲೇ ದಲಿತ ಶಾಸಕ ಹಾಗೂ ಸಚಿವರ ಡಿನ್ನರ್ ಮೀಟಿಂಗ್ ನಡೆಸೋದಕ್ಕೆ ಒತ್ತಡದ ಮೂಲಕ ವೇದಿಕೆಯನ್ನ ಸಿದ್ಧಪಡಿಸತೊಡಗಿದ್ದಾರೆ. ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಎಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪು ಅಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ನಾವು ಏನು ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ರೂಪಿಸೋಕೆ ಹೋಗಿಲ್ಲ. ಅದು ಯಾರೋ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ರದ್ದು ಆಗಿಲ್ಲ ಅಂತಕ್ಕಂಥದ್ದು ಮುಂದೂಡಿದ್ದೇವೆ. ಮುಂದಿನ ಒಂದು ಸೂಕ್ತವಾದಂಥ ಸಮಯ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಆ ಸಭೆಗೆ ಖುದ್ದಾಗಿ ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ, ಹೀಗಾಗಿ ಮುಂದೋಗಿದೆ. ಅವರು ಬಹುಶಃ 13 ತಾರೀಕು ಬರ್ತಾ ಇದ್ದಾರೆ. ಸೊ ಅವಾಗ ಆಗ್ಬೋದು, ಅಥವಾ ಮುಂದೆ ಯಾವ್ದಾದ್ರು ಡೇಟ್ ಕೊಟ್ಟರೆ ಆ ಸಭೆ ನಿಗದಿ ಆಗ್ಬೋದು. ಸೊ ತಾತ್ಪೂರ್ತಿಕವಾಗಿ ಮುಂದೂಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು. ಇಲ್ಲೆಲ್ಲ ವಿರೋಧ ವ್ಯಕ್ತಿ ಇಲ್ಲಿ ಮಾಡಿಲ್ಲ, ಅದು ಅವ್ರೇನಕ್ಕೂ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಸೊ ಅದಕ್ಕೆ ಜನರಲ್ ಸೆಕ್ರೆಟರಿ ನಾವು ಬರ್ತೀವಿ ಅನ್ನೋದೇ ಅದಕ್ಕೆ ಮುಂದೂಡಿದ್ದಾರೆ ಹೊರತಾಗಿ ಅದು ಬೇರೆ ರೀತಿಯಿಂದ ಅದಕ್ಕೆ ರಾಜಕೀಯ ಬೆರೆಸೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸೊ ಬಂದ್ಮ್ಯಾಗ ಮಾಡ್ತೀವಿ, ಜನರಲ್ ಸೆಕ್ರೆಟರಿ ಬಂದ್ಮ್ಯಾಗೆ ಅವ್ರ ಜೊತೆ ಸಭೆ ಮಾಡ್ತಾರೆ. ಇಲ್ಲ ಅದನ್ನ ನೋಡೋಣ, ಅಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲ ಏನು ಇದೆ ಅಂತ. ಒಳಗಡೆ ಅಜೆಂಡಾ ನನಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅಜೆಂಡಾ. ಆಮ್ಯಾಗ ಹೇಳ್ತೀನಿ ನಿಮ್ಗೆ, ಅಲ್ಲಿ ಗೊತ್ತಾದ್ಮೇಲೆ ಹೇಳ್ತೀವಿ. ನಾನು ಬರ್ತೀನಿ, ಬಂದ್ಮ್ಯಾಗ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಪಿದ್ದಾರೆ ಎಲ್ಲರೂ, ಬಂದ್ಮ್ಯಾಗ ಮಾಡ್ತೀವಿ. ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೆ, ನಮ್ಗೆ ವೈಯಕ್ತಿಕವಾದ ವಿಚಾರ, ಅದು ಎಲ್ಲದಕ್ಕೂ ರಾಜಕೀಯ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಗೆ ಸಂಬಂಧಪಟ್ಟಂಥ ವಿಚಾರ, ಚಹಾ ಟೀ ಕುಡ್ಲಿಕ್ಕೆ, ಊಟ ಕೊಡ್ಲಿಕ್ಕೆ, ಅದು ಅವ್ರವ್ರ ವೈಯಕ್ತಿಕವಾಗಿರುವಂಥ ವಿಚಾರ ಅಷ್ಟೇ. ಅದರಲ್ಲಿ ಎಲ್ಲರಿಗೂ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಸಿಎಂ ಬದಲಾವಣೆ ಚರ್ಚೆ ನಡೀತದೆ. ಈಗ ಅದನ್ನೆಲ್ಲ ಹೇಳಿ ಕೂತ್ಕೊಂಡು ಸಿಎಂ ಅವ್ರು ಕೇಳಿ, ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನು ಕೇಳಿ ನೀವೇನು ಬದಲಾವಣೆ ಆಗ್ತೀರ ಅಂತ ಅವ್ರು ಹೇಳಬೇಕು. ನಾವೇನು ಹೇಳಕ್ಕೆ ಸಾಧ್ಯ? ನಾನು ಒಬ್ಬ ಮಂತ್ರಿ ಅಷ್ಟೇ.